ಬಹುಶಃ ಸುಮಾರು 1886ರಲ್ಲಿ ಕರ್ನಾಟಕ ಶಿಕ್ಷಣ ಆಕ್ಟ್ ಪ್ರಕಾರ ರೆಗ್ಯುಲೇಟರಿ ಆಕ್ಟ್ ಮತ್ತು ಡೆರಾಟರಿ ಸಮಿತಿಯನ್ನ ತಾವು ಏನಾದ್ರೂ ಸ್ವಲ್ಪ ಕರ್ನಾಟಕ ಸರ್ಕಾರ ಓದ್ಕೊಂಡಿದ್ರೆ ಅದನ್ನ ತಾಲೂಕು ಮತ್ತು ಜಿಲ್ಲಾ ಸಮಿತಿಯಲ್ಲಿ ಪಾಸ್ ಮಾಡಿ. ಕೇವಲ ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ತೆರೆಯುವ ಮುಖಾಂತರ ಕರ್ನಾಟಕದಲ್ಲಿ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿಗಳು ಯಾರಿಗೆ ಉಪಯೋಗ ಆಗಿದೆ ಅನ್ನೋದನ್ನ ತಾವು ಮನಗಾಣಬೇಕು. ರೆಗ್ಯುಲೇಟರಿ ಆಕ್ಟ್ ಡೇರಾ ಮತ್ತು ಡೋರೆ ಸಮಿತಿಯನ್ನ ಮಾಡ್ತಾರೆ. ಆದ್ರೆ ಕೇವಲ ಅವು ಆ ಸಮಿತಿಗಳು ಏನಾಗಿದೆಯಪ್ಪ ಅಂತಂದ್ರೆ ರೊಕ್ಕ ಇರುವಂತ ತಗುಲಿಗಳಾಗಿದ್ದಾವೆ. ಆದ್ರೆ ಇಲ್ಲಿ ಎಸ್ಟಿ ಹಿಂದುಳಿದ ವರ್ಗಗಳ ಮೈನಾರಿಟಿಗಳ ಕೇವಲ ಸರ್ಕಾರಿ ಒಂದು ಶಾಲೆಯಲ್ಲಿ ಕಲಿಬೇಕಾದ್ರೆ ಆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ದುರಸ್ತಿಗಳನ್ನು ನೋಡಿದ್ರೆ ಖಾಸಗೀಕರಣದ ವ್ಯವಸ್ಥೆ ಅದರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಗಾಗಿವೆ. ಕೇವಲ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಗಳು ಕಾಣ್ತಾ ಇಲ್ವಾ ಈ ಸರ್ಕಾರಕ್ಕೆ? ಈಗಿನ ಸರ್ಕಾರ ಆಗಿರ್ಬೋದು, ಎಲ್ಲ ಸರ್ಕಾರ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಯಾವುದೇ ಸರ್ಕಾರ ಆಗಿರ್ಬೋದು. ಆದ್ರೆ ಈ ಕಾಯ್ದೆಗಳೇನಂತಂದ್ರಲ್ಲ, ರೆಗ್ಯುಲೇಟರಿ ಕಾಯ್ದೆ ಮತ್ತು ಡೆರಾಟರಿ ಸಮಿತಿಗಳನ್ನ, ಆ ಸಮಿತಿಗಳು ಏನ್ ಕೆಲಸ ಮಾಡ್ತಾ ಇದ್ದಾವೆ ಜಿಲ್ಲಾಗಳಲ್ಲಿ ತಾಲೂಕುಗಳಲ್ಲಿ? ಕೇವಲ ಹೋರಾಟ ಮಾಡ್ಬೇಕಾ ಅಥವಾ ನಿಮ್ ಕೆಲಸ ಆದ್ರೆ ಏನು ಅನ್ನುವಂತ ವಿಚಾರವನ್ನ ನೀವು ಗಮನದಲ್ಲಿಟ್ಟುಕೊಂಡು ಇವತ್ತು ಏನು ಕರ್ನಾಟಕದಾದ್ಯಂತ ಖಾಸಗೀಕರಣದ ಶಿಕ್ಷಣಗಳನ್ನ ಇದಾವೆ ಅವುಗಳನ್ನ ಸೂಚನೆ ಫಲಕಗಳ ಮುಖಾಂತರವಾಗಿ ಸರ್ಕಾರಿ ಶಾಲೆಯಲ್ಲಿ 500 ರೂಪಾಯಿ ಡೊನೇಷನ್ ಕಟ್ಟಿದ್ರೆ ತಾವು ಒಂದೇ 100 ರೂಪಾಯಿ ಜಾಸ್ತಿ ತಗೋಬೇಕಂತ ಕಾಯ್ದೆ ಇದೆ. ತಾವು ಮನಗಾಣಬೇಕು. ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರಲಿಲ್ಲ, ಆ ಶಿಕ್ಷಣ ಸಂಸ್ಥೆಯಲ್ಲಿ ಕಡಿತಗೊಳಿಸುವಂತಹ ಶುಲ್ಕಗಳ ಬರಹಗಳನ್ನು ಸೂಚನೆ ಫಲಕ ಹಚ್ಚಿದೆ. ಕೇವಲ ಡೊನೇಷನ್ ಆವರಿಗಳನ್ನಿಟ್ಟು ಇವತ್ತು ತಾವು ಬಂಗ್ಲೆ ಕಾರುಗಳನ್ನು ಓಡಾಡ್ತಾ ಇದ್ದೀರಾ. ಆದ್ರೆ ಬಡ ಮಕ್ಕಳಿಗೆ ಬೀದಿಯಲ್ಲಿ ಕುಂದಿಸಿ ಹೋರಾಟ ಮಾಡಕ್ ಹಚ್ಚಿದ್ರೆ ಅಂದ್ರೆ ನಾಚಿಕೆಯ ಸಂಗತಿ. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇದೆ. ಕೇವಲ ದಲಿತ ಪರಿಷತ್ಗೋಸ್ಕರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋಗಿ ಖಾಸಗೀಕರಣ ಬಂದಾಗ್ಲಿ, ಸರ್ಕಾರಿ ಶಾಲೆಗಳು ಉತ್ತಮಗೊಳಿಸಲಿ ಅನ್ನುವಂತ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ. ಅವುಗಳಿಗೆ ನಾವು ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಪ್ಪ ಅಂತಂದ್ರೆ ಕೇವಲ ಸರ್ಕಾರಿ